ಮೇಡಮ್ ಇವಾಗ ಪ್ರವೀಣ್ ಶೆಟ್ಟಿ ಅವರು ಹೇಳಿದ್ದಾರೆ ಕರ್ನಾಟಕ ಬಂದ್ಗೆ ಕರೆ ಕೊಡ್ತೀವಿ ಇನ್ ಕೇಸ್ ಏನಾದರೂ ಬಿಡುಗಡೆ ಮಾಡಿಲ್ಲ ಅಂತಂದ್ರೆ ನಿಮ್ಮ ಮುಂದಿನ ನಡೆ ಏನಿದೆ ನೀವೇನೋ ಸಪೋರ್ಟ್ ಮಾಡ್ತೀವಿ? ಅಲ್ಲ, ನಾನು ಈಗಾಗಲೇ ಹೇಳಿದ ಹಾಗೆ ಎಲ್ಲ ಕನ್ನಡ ಪರ ಸಂಘಟನೆಗಳು ಮತ್ತು ಮುಖಂಡರುಗಳು ಅಣ್ಣ ಟಿ.ಎ. ನಾರಾಯಣಗೌಡರ ಬಂಧನವನ್ನು ಖಂಡಿಸಿ ಇವತ್ತು ಪ್ರತ್ಯೇಕವಾಗಿ ಪ್ರೆಸ್ ಮೀಟನ್ನು ಮಾಡ್ತಾ ಇರುವಂಥದ್ದು. ಅದರಲ್ಲಿ ಬಹಳಷ್ಟು ಜನ ಗಣ್ಯರು, ಹಿತೈಷಿಗಳು ಮತ್ತು ಮಹನೀಯರು ಎಲ್ಲರೂ ಪಾಲ್ಗೊಂಡಿದ್ದಾರೆ. ನಾನು ಆ ಲೈವ್ ನೋಡ್ತಾ ಇದ್ದೆ. ಭಾಳ ಒಳ್ಳೆ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂಥದ್ದು. ಹಾಗಾಗಿ ಅವ್ರು ಎಲ್ರಿಗೂ ನಾನು ವಿಶೇಷವಾಗಿ ನಮ್ಮ ಇಡೀ ಕರ್ನಾಟಕ ರಕ್ಷಣಾ ವೇದಿಕೆ ಮಹಿಳಾ ಘಟಕದಿಂದ ವಿಶೇಷವಾದಂಥ ಅಭಿನಂದನೆಗಳನ್ನ ನಾನು ಸಲ್ಲಿಸ್ತೀನಿ. ಮುಂದಿನ ದಿನಗಳಲ್ಲಿ ಅಣ್ಣ ಟಿ.ಎ. ನಾರಾಯಣಗೌಡರನ್ನ ಬಿಡುಗಡೆ ಮಾಡದೆ ಹೋದರೆ, ಹೀಗೆ ಹೀನಾಯವಾಗಿ ನೀವು ನಮ್ಮನ್ನು ನಡೆಸ್ಕೊಳ್ತಾ ಹೋದರೆ ನಮ್ಮ ಶಾಂತಿಯುತವಾದಂಥ ಹೋರಾಟ ಇನ್ನೊಂದು ರೂಪವನ್ನು ಪಡೆಯೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಹೇಳಿ ಮುಖಾಂತರ ಹೇಳೋದಕ್ಕೆ ಬಯಸ್ತೇನೆ. ಇನ್ನೊಂದು ರೂಪ ಅಂದರೆ ಯಾವ ರೀತಿ ಇರಬಹುದು ಮ್ಯಾಮ್? ಅಂದರೆ ಒಂದು ಮಾಮೂಲಿ ಇವಾಗ ಬಂದಾಗೋ ರೀತಿನ ಪೂರ್ತಿಯಾಗಿ ಅಂದರೆ ಇವಾಗ ಆಲ್ರೆಡಿ ಅಂಗಡಿಗಳನ್ನೆಲ್ಲ ಇದು ಮಾಡುವಂಥದ್ದು ಇವಾಗ ಏನಾದರೂ ಶಾಪ್ಗಳ ಮೇಲೆ ಮತ್ತೆ ದಾಳಿ ಮಾಡುವಂಥದ್ದು ಏನಾದರೂ ಇದೆಯಾ? ಅಲ್ಲ, ಇಲ್ಲಿ ಯಾವುದೇ ಆದಂತಹ ಭಯದ ವಾತಾವರಣವನ್ನು ನಾವು ಸೃಷ್ಟಿ ಮಾಡಬಾರ್ದು. ಮತ್ತು ಜನರಲ್ಲಿ ಸಾಮಾನ್ಯರಲ್ಲಿ ಈಗ ನಾವೆಲ್ಲರೂ ಹೋರಾಟಕ್ಕೆ ಬಂದ್ಬಿಡ್ತೀವಿ. ನಮ್ಮ ಮನೆಯಲ್ಲಿರುವಂಥ ಕುಟುಂಬಸ್ಥರಿಗೆ ಹೋರಾಟದಲ್ಲಿ ಏನಾಗ್ತಿದೆ ಅಂತ ಗೊತ್ತಾಗೋದಿಲ್ಲ. ಹಾಗಾಗಿ ಮನೆಯಲ್ಲಿ ಕೂತ್ಕೊಂಡು ಹೋರಾಟಗಳನ್ನು ನೋಡುವಂಥವ್ರಿಗೆ ಅಥವಾ ಸಾಮಾನ್ಯರಲ್ಲಿ ನಾವು ಯಾವುದೇ ಗೊಂದಲನ ಭಯವನ್ನು ಸೃಷ್ಟಿ ಮಾಡಬಾರ್ದು. ದಯವಿಟ್ಟು ಯಾರೂ ಕೂಡ ಇದನ್ನು ಈ ಒಂದು ಹೋರಾಟವನ್ನು ನಾವು ಕ್ರಾಂತಿಕಾರಿಯಾಗಿ ಮಾಡ್ತೀವಿ ಅಂತಂದರೆ ಒಂದು ಚೌಕಟ್ಟಿನಲ್ಲಿ, ಅಂದರೆ ನಾವೇನು ಕಾನೂನಿನ ಚೌಕಟ್ಟಿದೆ, ಕಾನೂನಿನ ಚೌಕಟ್ಟಿನಲ್ಲಿ ನಾವು ಉತ್ತರವನ್ನು ಕೊಡ್ತೀವಿ. ಅದನ್ನು ಹೊರತುಪಡಿಸಿ ಯಾರಿಗೂ ತೊಂದರೆ ಕೊಡುವಂಥ ಒಂದು ಸಂಸ್ಕೃತಿಯನ್ನು ಅಣ್ಣ ಟಿ.ಎ. ನಾರಾಯಣಗೌಡರು ನಮಗೆ ಕಲಿಸಿಲ್ಲ. ಹಾಗಾಗಿ ಶಾಂತಿಯುತವಾಗಿ ನಾವು ಹೋರಾಟವನ್ನು ಮುಂದುವರಿಸ್ತೀವಿ. ಇದನ್ನು ನೇರವಾಗಿ ಇವಾಗ ಸರ್ಕಾರದ ಮೇಲೆ ಹೊಣೆ ಮಾಡ್ತಾ ಇದ್ದೀರಾ? ಅಂದರೆ ಇದಕ್ಕೆ ಕನ್ನಡಕ್ಕೋಸ್ಕರ ಹೋರಾಡ್ತಿರೋದು ನಮ್ಮ ಕರ್ನಾಟಕದಲ್ಲೇ ಆಗಿರೋದ್ರಿಂದ ಇದು ಸರ್ಕಾರದ ಧೋರಣೆ, ಅಂದರೆ ಸರ್ಕಾರದೇ ಸರಿಯಾಗಿ ನಡೆಸ್ಕೋತಿಲ್ಲ ಅನ್ನೋದು. ಅಲ್ಲ, ಯಾವ ಸರ್ಕಾರ ಹೋರಾಟಗಾರನ ಸರಿಯಾಗಿ ನಡೆಸ್ಕೊಂಡಿದೆ ಅನ್ನೋದೇ ನನ್ನ ಪ್ರಶ್ನೆ. ಯಾವುದೇ ಸರ್ಕಾರ ಬರಲಿ, ಇವತ್ತು ಈ ಸರ್ಕಾರ ಇದೆ, ನಿನ್ನೆ ಇನ್ನೊಂದು ಸರ್ಕಾರ ಇತ್ತು, ಮೊನ್ನೆ ಇನ್ನೊಂದು ಸರ್ಕಾರ ಇತ್ತು. ಎಲ್ಲ ಸರ್ಕಾರದ ಸಮಯದಲ್ಲೂ ಕೂಡ ಅಣ್ಣ ಟಿ.ಎ. ನಾರಾಯಣಗೌಡರ ಮೇಲೆ ಕೇಸ್ ಹಾಕುವಂಥದ್ದು, ನಮ್ಮ ಕಾರ್ಯಕರ್ತರನ್ನ ಜೈಲಿಗೆ ಕಳಿಸುವಂಥದ್ದು, ಇದು ಪ್ರತಿ ಸಲನೂ ಕೂಡ ನಡೀತಾ ಇರೋದು. ಆದರೆ ಈ ಸಲ ನಮ್ಮ ಎಲ್ಲರನ್ನೂ ಹತ್ತಿಕ್ಕುವಂಥ ಕೆಲಸವನ್ನು ಈ ಒಂದು ಸರ್ಕಾರ ಮಾಡಿರುವಂಥದ್ದೇ ಖಂಡನೀಯ. ಯಾಕಂತಂದರೆ ಈಗ ಎಲೆಕ್ಷನ್ ಸಂದರ್ಭದಲ್ಲಿ ಎಲ್ಲ ಕನ್ನಡಿಗರನ್ನು ಬೇಡ್ಕೋತಾರೆ, ನೀವು ಹೋರಾಟಗಾರ ಮೇಲೆ ಇರುವಂಥ ಕೇಸ್ಗಳನ್ನು ನಾವು ವಾಪಸ್ ತಗೋತೀವಿ ಅಂತ ಹೇಳಿ ಸರ್ಕಾರಕ್ಕೆ ಒಂದು ರೀತಿಯಲ್ಲಿ ನಾವು ಬೆಂಬಲವನ್ನು ಸೂಚಿಸಿರ್ತೀವಿ. ಆದರೆ ನೀವು ನಿಮ್ಮ ಸರ್ಕಾರ ಬಂದ ನಂತರದಲ್ಲಿ ನೀವು ಇನ್ನಷ್ಟು ಕೇಸ್ಗಳನ್ನ ನಮ್ಮ ಮೇಲೆ ಹಾಕ್ತೀರಾ, ಜೈಲಿಗೆ ಕಳಿಸ್ತೀರಾ ಅಂತ ಆದರೆ ನಿಮ್ಮ ಸರ್ಕಾರ ನಮಗೆ ಬೇಕಾ? ನಾವು ಯಾರನ್ನೂ ಬ್ಲ್ಯಾಕ್ ಮೇಲ್ ಮಾಡ್ತಾ ಇಲ್ಲ. ಇದೇನಾ ನೀವು ಕನ್ನಡಿಗರನ್ನ ನಡೆಸ್ಕೋತಾ ಇರೋವಂಥ ರೀತಿ? ಇದೇನಾ ನೀವು ಹೋರಾಟಗಾರರು ನಿಮಗೆ ಯಾರು ಬೆಂಬಲವಾಗಿ ನಿಂತಿದ್ರೋ ಅವರನ್ನು ನೀವು ನಡೆಸ್ಕೊಳ್ಳೋವಂಥ ರೀತಿ ಇದೇನಾ ಅಂತ ಹೇಳಿ ನಾವು ಪ್ರಶ್ನೆ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಇನ್ನು ಇಲ್ಲಿಗೆ ಮುಗಿಯೋದಿಲ್ಲ. ಇವತ್ತು ನೀವು ನಮ್ಮನ್ನು ಬಂಧನ ಮಾಡಿದ್ದೀರಾ, ತೊಂದರೆ ಇಲ್ಲ. ಆದರೆ ಯಾರ ಅಧಿಕಾರಿಗಳು ಏನು ನಿಯಮ ಇದೆ, ಏನನ್ನು ಉಲ್ಲಂಘನೆ ಮಾಡ್ತಾ ಇದ್ದಾರೆ, ಇವತ್ತು ನಾವು ಜೈಲಲ್ಲಿದ್ದೀವಿ, ನಾಳೆ ನೀವು ಕೂಡ ಅದೇ ಜೈಲಿಂದ ಹೋಗೋ ತನಕ ನಾವು ಕೂಡ ನಮ್ಮ ಹೋರಾಟವನ್ನು ನಿಲ್ಲಿಸೋದಿಲ್ಲ.